3 ಜನ ತಾವೇ ಕೊಲೆ ಮಾಡಿದೀವಿ ಅಂತ ಹೇಳಿ ಶರಣಾಗಿದ್ರು. A4 ರಾಘವೇಂದ್ರ CDR ಪರಿಶೀಲಿಸಿದಾಗ A5 ಕಾಲ್ ಮಾಡಿದಾನೆ. ಘಟನೆ ವೇಳೆ ನಾಗರಾಜ್ಗೂ ಈತ ಮೆಸೇಜ್ ಮಾಡಿದಾನೆ. 3 ಜನ ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿ ಶರಣಾಗಿದ್ರು ಅನ್ನೋದನ್ನ ಲೂತ್ರಾ ಅವರು ಹೇಳ್ತಾರೆ. ಅಂದ್ರೆ ಆವತ್ತು ನಡೆದಂತಹ ಒಂದು ಘಟನಾವಳಿಗಳು. ಜೂನ್ನಲ್ಲಿ ಅವತ್ತು ಹಿಂಗಾಯ್ತು ಮರ್ಡರ್ ಅನ್ನುವಂಥದ್ದಾದಾಗ, ಇಲ್ಲ ನಾವು ಹಿಂಗೇನೋ ಒಂದು ಫೈನಾನ್ಷಿಯಲ್ ವಿಚಾರ ಇತ್ತು, ಮಾತಿಗೆ ಮಾತು ಬೆಳೀತು, ಅವನಿಗೆ ಒಂದೆರಡು ಏಟ್ ಹೊಡೆದ್ವಿ. ಆ ಟೈಮ್ನಲ್ಲಿ ರೇಣುಕಾಸ್ವಾಮಿ ಸತ್ತೋಗ್ಬಿಟ್ಟಿದ್ದಾನೆ, ನಮ್ಮಿಂದ ಮರ್ಡರ್ ಆಗಿಬಿಟ್ಟಿದೆ ಅಂತೇಳಿ 3 ಜನ ಬಂದು ಸರೆಂಡರ್ ಆಗಿರ್ತಾರೆ. ನಾವೇ ಕೊಲೆ ಮಾಡಿದ್ದು ಅಂತೇಳಿ. ಆಗ ರೌಂಡ್ಸ್ಗೆ ಹೋದಂಥ ಒಬ್ಬ ಸೀನಿಯರ್ ಆಫೀಸರು ಯಾಕೆ ಇವ್ರು ಇಲ್ಲಿ ಕೂತಿದ್ದಾರೆ, ಏನು ಇವ್ರ ಕೇಸು ಅಂತ ಹೇಳಿ ಕೇಳಿದಾಗ ಆಗ ವಿಚಾರ ಗೊತ್ತಾಗೋದು. ಇವ್ರು 3 ಜನ ಹೇಳಿದಾಗ ಯಾಕೋ ಡೌಟ್ ಬರುತ್ತೆ ಅವರಿಗೆ. ತನಿಖಾಧಿಕಾರಿ ಕೇಳ್ತಾರೆ, ಏನಂತ ಇವ್ರದ್ದು ವಿಚಾರ, ಇವ್ರು ನೋಡಿದ್ರೆ ನಾವು ಕೊಲೆ ಮಾಡಿದ್ದೀವಿ ಅಂತಿದ್ದಾರೆ, ಯಾಕೋ ನನಗೆ ಡೌಟ್ ಇದೆ, ನೋಡೋಣ ತಡ್ರಿ ಅಂತೇಳಿ ಅವ್ರು CDRಗಳನ್ನು ಪರಿಶೀಲಿಸ್ತಾರೆ. ನಾಗರಾಜಿಗೆ ಆತ ಮೆಸೇಜ್ ಮಾಡಿರೋದು ಅವಾಗ ಗೊತ್ತಾಗುತ್ತೆ. ಹಾಗಾದರೆ ಇಲ್ಲಿ ಇನ್ನೊಬ್ಬ 3 ಜನ ಬಿಟ್ಟು 4ನೇ ವ್ಯಕ್ತಿ ಯಾರಿದು, ಇವನಿಗೆ ಯಾರು ಮೆಸೇಜ್ ಮಾಡಿದ್ರು, ಯಾಕೆ ಮಾಡಿದ್ರು? CDR ಪರಿಶೀಲನೆ ಮಾಡ್ತಾರೆ. 45 ಸರಿ ಕಾಲ್ ಮಾಡಿದ್ದಾನೆ A4 ರಾಘವೇಂದ್ರ. ಸೊ ನಾಗರಾಜ್ಗೂ ಕೂಡ ಮೆಸೇಜ್ ಮಾಡಿರೋದು ಇದರಲ್ಲಿ ಗೊತ್ತಾಗುತ್ತೆ. ಆಗ ಆ ಸೀನಿಯರ್ ಆಫೀಸರ್ಗೆ ಬರೋದು ಡೌಟ್, ಇಲ್ಲಿ ಬೇರೆ ಏನೋ ಇದೆ. ಈ 3 ಜನ ಏನು ಹೇಳ್ತಾ ಇದಾರಲ್ಲ, ಈ 3 ಜನರ ಬೇರೆ ಬೇರೆ ಸಪ್ರೇಟ್ ಆಗಿ ವಿಚಾರಣೆ ಮಾಡಿದಾಗ ಪವನ್ ಸೂಚನೆ ಮೇರೆಗೆ ನೋಡಿ ರೇಣುಕಾಸ್ವಾಮಿ ಕಿಡ್ನಾಪ್ ಆಗುತ್ತೆ. ದರ್ಶನ್, ಪವಿತ್ರ ಗೌಡ ಮತ್ತಿತರರು ಶೆಡ್ಗೆ ಬಂದು ಹಲ್ಲೆ ಮಾಡಿದ್ರು. ಹಲ್ಲೆಯಿಂದಾಗಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ. ಇದು ಸಿದ್ಧಾರ್ಥ್ ಲೂತ್ರಾ ಅವರು ಕೋರ್ಟ್ನ ಗಮನಕ್ಕೆ ತರ್ತಾ ಇರುವಂಥ ವಿಚಾರ. ಎಸ್, ಅವತ್ತು ಈ 3 ಜನ ಹೇಳುವಾಗ 3 ಜನರನ್ನ ಸಪ್ರೇಟ್ ಆಗಿ ವಿಚಾರಣೆ ಮಾಡಿದಾಗ ಒಬ್ಬೊಬ್ಬ ಒಂದೊಂದು ಕಥೆ ಹೇಳ್ತಾನೆ. ಆಗಲೇ ಗೊತ್ತಾಗೋಗುತ್ತೆ ಪೊಲೀಸರಿಗೆ, ಈ 3 ಜನ ಒಂದೇ ಸ್ಟೋರಿ ಹೇಳ್ತಾ ಇಲ್ಲ, ತಮಗೆ ಏನು ಬೇಕು ಆ ಕುಕ್ಡ್ ಸ್ಟೋರಿಗಳನ್ನು ಹೇಳ್ತಾ ಇದ್ರೆ ಇವ್ರು ಯಾರೋ ದುಡ್ಡು ತಗೊಂಡು ಬಂದು ಸರೆಂಡರ್ ಆಗ್ತಿರೋರು ಅನ್ನೋದು ಗೊತ್ತಾಗುತ್ತೆ. ಆ ಒಂಚೂರು ಖಾರವಾಗಿ ತಮ್ಮದೇ ಆದಂಥ ಶೈಲಿಯಲ್ಲಿ ಪೊಲೀಸರು ವಿಚಾರಣೆ ಮಾಡಿದಾಗ ಒಂದೊಂದೇ ಹೆಸರುಗಳು ಹೊರಗಡೆ ಬರೋಕ್ಕೆ ಶುರುವಾಗುತ್ತೆ. ಆಗ ಆ 3 ಜನರು ಬಿಟ್ಟು 4-5ನೇ ವ್ಯಕ್ತಿ ಯಾರಿದ್ದಾನೆ ಅಂತ ಹೇಳಿ ನೋಡಿ ಅವ್ರನ್ನ ರೀಚ್ ಮಾಡ್ತಾರೆ ಪೊಲೀಸರು. ಅವ್ರ ಫೋನ್ಗಳು CDRಗಳು ಇದೆಲ್ಲ ಪರಿಶೀಲನೆ ಮಾಡಿದಾಗ ಇನ್ನೊಂದು ನಂಬರ್ ಗೊತ್ತಾಗುತ್ತೆ. ಬಹಳವಾಗಿ ಮಾತಾಡಿದ್ದಾರೆ ಅವರೆಲ್ಲ, ಅವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಅಂತ. ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಸಮಾಜದಲ್ಲಿ ಸಾಕಷ್ಟು ಪ್ರಭಾವಿ ಇರುವಂಥವನು, ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥವನು, ಡಿ ಬಾಸ್ ಅಂತಾನೆ ಕರೆಸ್ಕೊಳ್ಳುವಂಥ ಇದೇ ದರ್ಶನ್. ಅಷ್ಟಾಗಲೇ ಇಮಿಡಿಯೇಟ್ ಆಗಿ ಹೋಗಿ ಏನು ಅರೆಸ್ಟ್ ಆಗಲ್ಲ. ನೋಡಿ, ಹಲ್ಲೆ ಮಾಡಿದಂಥ ಅಪರಾಧಿಗಳಲ್ಲಿ ಎಷ್ಟು ಜನರ ಅರ್ಜಿ ನಮ್ಮ ಮುಂದಿದೆ? ಸರ್ಕಾರದ ಪರ ವಕೀಲರಿಗೆ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ. A1, A2, A6, A7, A11, A12, A14 ಇವರ ರದ್ದತಿಗೆ ಅರ್ಜಿ. ಜಡ್ಜ್ ಪ್ರಶ್ನೆಗೆ ಸರ್ಕಾರದ ಪರ ವಕೀಲ ಲೂತ್ರಾ ವಾದವನ್ನು ಮಂಡಿಸ್ತಾರೆ. ಸೊ ಸರ್ಕಾರದ ಪರ ವಕೀಲರಿಗೆ ಕೇಳ್ತಾ ಇರುವಂತಹ ಪ್ರಶ್ನೆಗಳು ಜಡ್ಜ್ ಕೇಳ್ತಾ ಇದ್ದಾರೆ. 1, 2, 6, 7, 11, 12, 14 ಇವರಿಷ್ಟು ಜನರ ಜಾಮೀನು ಅರ್ಜಿಯನ್ನು ಜಾಮೀನು ರದ್ದು ಮಾಡಬೇಕು ಅಂತ ನಾವು ಅರ್ಜಿ ಹಾಕಿದ್ದೀವಿ ಅನ್ನೋದನ್ನ ಹೇಳ್ತಾರೆ. ಈಗ ಸೊ ಅಲ್ಲಿಗೆ 7 ಜನರ ಕ್ಯಾನ್ಸಲೇಷನ್ಗೆ. ಎಸ್, ಆ ವಿಚಾರಣೆದು ಹೇಳ್ತಾ ಇದ್ವಿ ನಾವು. ಯಾವಾಗ ಆ ವ್ಯಕ್ತಿ ಕೂಡ ಇದರಲ್ಲಿ ಇರಬಹುದು ಅನ್ನೋದು ಡೌಟ್ಸ್ ಬರುತ್ತೋ ಇಮಿಡಿಯೇಟ್ ಆಗಿ ಹೋಗಿ ಏನು ಅರೆಸ್ಟ್ ಮಾಡ್ಕೊಂಡು ಬರೋಲ್ಲ. ಯಾಕಂದರೆ ಒಬ್ಬ ಸಮಾಜದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ, ಒಬ್ಬ ಸೆಲೆಬ್ರಿಟಿ ಅಂತ ಹೇಳಿದ ತಕ್ಷಣ ಹಾಗೆ ಹೋಗ್ಬಿಟ್ಟು ಅರೆಸ್ಟ್ ಮಾಡೋದಕ್ಕಾಗತ್ತೆ ಅನ್ನೋದು ಪೊಲೀಸರಿಗೂ ಕೂಡ ಗೊತ್ತಿದೆ. ಆದಮೇಲೆ ಹಿರಿಯ ಅಧಿಕಾರಿಗಳ ಜೊತೆಗೆ ಎಲ್ಲ ಚರ್ಚೆ ಮಾಡಿ, ನೋಡಿ ನಮ್ಮ ಹತ್ರ ಪ್ರೂಫ್ ಇದೆ, ಈ ವ್ಯಕ್ತಿ ಶಾಮೀಲಾಗಿರೋ ಬಗ್ಗೆ ನಮಗೆ ಶಂಕೆ ಇದೆ ಅಂಥೇಳಿ ವಾರೆಂಟನ್ನು ತಗೊಂಡು ಸೀದಾ ಹೋಗ್ತಾರೆ ಮೈಸೂರಿಗೆ. ಅಲ್ಲಿನ ಲಲಿತ್ ಮಹಲ್ ಹೋಟೆಲ್ನಲ್ಲಿ ಶೂಟಿಂಗ್ ಇನ್ನೇನು ಹೋಗಬೇಕು, ಬೆಳಿಗ್ಗೆ ಜಿಮ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂಥೇಳಿ ಜಿಮ್ಮಿಗೆ ಹೋಗಿರ್ತಾರೆ. ಆಗ ನೇರವಾಗಿ ಹೋದಂತಹ ಅದೇ ಅಧಿಕಾರಿ, ಬನ್ನಿ ಸ್ವಾಮಿ, ನಿಮ್ಮ ಮೇಲೆ ಈ ರೀತಿ ಆರೋಪ ಇದೆ, ಅದು ಕೂಡ ಕೊಲೆ ಆರೋಪ, ನಿಮ್ಮನ್ನು ನಾವು ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಗಲೂ ದರ್ಶನ್ ಹೌದಾ ಸರಿ ನೀವು ಹೋಗಿ ನಾನು ಶೂಟಿಂಗ್ ಮುಗಿಸ್ಕೊಂಡು ನಾನು ಬರ್ತೀನಿ ವಿಚಾರಣೆಗೆ ಅಂತ ಹೇಳಿದ್ರು ಅನ್ನೋದನ್ನು ಕೂಡ ಒಬ್ಬ ತನಿಖಾಧಿಕಾರಿ ಹೇಳ್ಕೊಂಡಿದ್ದಾರೆ ಕೆಲವೊಂದು ಕಡೆ. ಅದೆಲ್ಲ ಆಗೋದಿಲ್ಲ, ನಾವು ಬಂದಿದ್ದೀವಿ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ, ಬನ್ನಿ ಸುಮ್ಮನೆ ನಮ್ಮ ಜೊತೆ ಅಂಥೇಳಿ ಅಲ್ಲಿಂದ ಶುರುವಾಗತ್ತೆ ರಿಯಲ್ ಸಿನಿಮಾ. ದರ್ಶನ್ನ ಅರೆಸ್ಟ್ ಮಾಡ್ತಾರೆ, ಕರ್ಕೊಂಡು ಬಂದು ಇಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ. ಅದಾದ ಮೇಲೆ ಒಂದೊಂದೇ ಹೆಸರುಗಳು ಹೊರಗಡೆ ಬರ್ತಾ ಹೋಗುತ್ತೆ. ಅಲ್ಲಿಗೆ ಬೆಂಗಳೂರಿಗೆ ಬಂದ ಮೇಲೆ ಇನ್ನೊಂದು ಹೆಸರು ಬರೋದು ಪವಿತ್ರ ಗೌಡ. ಪವಿತ್ರ ಗೌಡಗಾಗಿನೇ ಇದೆಲ್ಲವೂ ಕೂಡ ನಡೆದಿದೆ ಅನ್ನುವಂಥ ಒಂದು ಆರೋಪಗಳು ಬಲವಾಗಿ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಪವಿತ್ರ ಗೌಡಳನ್ನು ಕೂಡ ಕರೆಸ್ತಾರೆ ವಿಚಾರಣೆಗೆ, ಅವರು ಕೂಡ ಹಾಜರಾಗ್ತಾರೆ. ಆಮೇಲೆ ವಿಚಾರಣೆ ಎಲ್ಲ ಮಾಡಿ ಸಾಕ್ಷ್ಯಗಳು ಇದೆ ಅಂಥೇಳಿ ಗೊತ್ತಾದಾಗ ಪೊಲೀಸರು ಎಲ್ಲರನ್ನೂ ಅರೆಸ್ಟ್ ಮಾಡ್ತಾರೆ.